ಬೆಕ್ಕಿ ಉರಿ ಬೆಕ್ಕಿ. ಈ ಶಾಖ ನಮ್ಮಿಂದ ತಡೆಯೋಕಾಗ್ತಿಲ್ಲ. ಇವ್ರಿ ನಮ್ಮಿಂದ ತಡೆಯೋಕಾಗ್ತಿಲ್ಲ. ಉರಿ ಬೆಕ್ಕಿ ಉರಿ. ನಾವು ತಪ್ಪಾಂಡ್ಬಿಟ್ವಿ. ನನ್ನಿಂದ ಮಹಾ ಅಪರಾಧ ಆಗೋಯ್ತು. ಈ ರೀತಿಯಾದಂತ ಅನುಭವ ಇನ್ನೆಂದೂ ಆಗಿರ್ಲಿಲ್ಲ. ಗುರುಗಳೇ, ನಮ್ಮನ್ನು ಕ್ಷಮಿಸಿ, ಕ್ಷಮಿಸಿ. ಗುರುಗಳೇ, ನಮ್ಮನ್ನು ಕ್ಷಮಿಸಿ. ವಂದೇ ಮಂದೇ ತರಾನಂದ ದಶಸ್ಯಾನಂದನಾನಂದಂ. ವಂದೇ ಮಂದೇ ತರಾನಂದ ದಶಸ್ಯಾನಂದನಾನಂದಂ. ಶುಭಲೀಲಾ ಜಗನ್ಮೂಲ ರಾಮಂ ಪೂರ್ಣಧೀಯಾರ್ಚಿತಂ. ಬ್ರಹ್ಮದೇವೋ ಪೂಜ್ಯತೆ ಮೂಲ ರಾಮೋ ವಿಜಯತೆ. ನಾವು ಸೋತೆವು, ಗುರುಗಳೇ ಗೆದ್ದರು. ನಮ್ಮಿಂದ ಮಹಾ ಅಪರಾಧ. ಕ್ಷಮಿಸಿ ಬಿಡಿ ಗುರುಗಳೇ, ದಯವಿಟ್ಟು ಕ್ಷಮಿಸಿ ಬಿಡಿ. ಒಬ್ಬ ಕವಿ ಸಾವಿನ ಬಗ್ಗೆ ಮನ ಮುಟ್ಟುವಂತೆ ಬರೆದಿದ್ದಾರೆ ಎಂದರೆ ಅದು ಅವನ ಕಲ್ಪನೆ, ಸಂಶೋಧನೆ ಮತ್ತು ಅನುಭವಗಳ ಸಾರಾಂಶವಾಗಿರುತ್ತದೆಯೇ ಹೊರತು ಅವನೇ ಸತ್ತು ಅನುಭವ ಪಡೆದು ಬರೆಯಲು ಸಾಧ್ಯವೇ ಇಲ್ಲ. ಹಾಗೆ ಕೆಲವನ್ನು ಅನುಭವದಿಂದ, ಕೆಲವನ್ನು ಸಂಶೋಧನೆಯಿಂದ, ಕೆಲವನ್ನು ಕಲ್ಪನೆಯಿಂದ, ಕೆಲವನ್ನು ಗುರುಗಳಿಂದ, ಕೆಲವನ್ನು ತಪೋಬಲದಿಂದ ಸಾಧಿಸಬೇಕಾಗುತ್ತದೆ. ಕಣಜವೊಂದು ತನ್ನದಲ್ಲದ ಜಾತಿಯ ಹುಳವೊಂದನ್ನು ಹಿಡಿದು ತಂದು ತನ್ನ ಗೂಡಿನಲ್ಲಿಟ್ಟು ಹೇಗೆ ತನ್ನಂತೆ ಪರಿವರ್ತಿಸುತ್ತದೋ ಹಾಗೆಯೇ ಸನ್ಯಾಸಿ ಒಬ್ಬ ಸಂಸಾರಿಯಾಗದೆ ಶೃಂಗಾರ ವಿದ್ಯೆಯನ್ನು ಕಲಿಯಲು ಸಾಧ್ಯ. ಏಕೆಂದರೆ ಏನ್ ಮಾಡ್ತಿದ್ದೀರಾ ರಾಧಕ್ಕ? ರಾತ್ರಿ ಅವರಿಬ್ರು ಊಟ ಮಾಡಲ್ವಲ್ಲ, ಹೊಟ್ಟೆ ಸುಮ್ನೆ ಇರುತ್ತೆ. ಅದಕ್ಕೆ ರಾಗಿ ಹುರಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮಜ್ಜಿಗೆ ಹಾಕಿ ಕೊಡ್ತಾ ಇದೀನಿ. ಇದು ಮೊಸರಿಗೆ ಬರಲ್ಲ. ಇದನ್ನವ್ರು ಕುಡಿಬಹುದಾ? ಧಾರಾಳವಾಗಿ. ನಾನ್ ಒಂದಿನೂ ಮಾಡ್ಕೊಟ್ಟಿಲ್ಲ. ಪಾಪ, ನೀವಿನ್ನು ಚಿಕ್ಕವಳು, ಇವೆಲ್ಲ ಹೇಗ್ ಗೊತ್ತು? ಹಿರಿಯರು ಹೇಳ್ಕೊಡ್ಬೇಕಾಗಿತ್ತು. ಇರ್ಲಿ ಬಿಡು, ಇನ್ಮೇಲೆ ನಾನ್ ಬಂದಿದ್ದೀನಲ್ಲ, ಇನ್ಮೇಲೆ ಎಲ್ರೂ ಯೋಗಕ್ಷೇಮ ನಾನೇ ನೋಡ್ಕೋತೀನಿ. ಅಲ್ಲ ರಾಧಕ್ಕ, ನಿನ್ನೆ ಮಧ್ಯಾಹ್ನ ಅಷ್ಟು ಬೇಗ ಹುಳಿ ಸಾರು ಮಾಡ್ತಂದ್ರಲ್ಲ, ಅದ್ ಹೇಗ್ ಸಾಧ್ಯ? ಅದೇನ್ ಬ್ರಹ್ಮ ವಿದ್ಯೆನಾ? ನೀರಿಗೆ ಗೋಲೆಷ್ಟು ಹುಣ್ಸೆಹಣ್ಣು ಕಿವುಚಿ, ಚೂರ್ ಬೆಲ್ಲ, ರುಚಿಗಿಷ್ಟು ಉಪ್ಪು, ತಂಬ್ರಿ ಕರಿಬೇವು ಹಾಕಿ ಜೀರಿಗೆ ಒಗ್ಗರಣೆ ಕೊಟ್ರೆ ಆಯ್ತು. ಆದ್ರೂ ಅದೆಷ್ಟು ರುಚಿಯಾಗಿತ್ತು ರಾಧಕ್ಕ. ಹುಣಸೆ ಸಾರ್ ಬಂದ್ಮೇಲೆ ಮೆಣಸಿನ ಸಾರ್ ರುಚಿಸ್ಲೇ ಇಲ್ಲ. ಅದು 4 ಮಾತಾಡ್ ಮುಗ್ಸೋಷ್ಟ್ರಲ್ಲಿ ಮಾಡ್ಕೊಂಡ್ ತಗೊಂಬಂದ್ರಿ. ಅದೇನೋಮ್ಮ, ಎಲ್ರು ನನ್ ಕೈಗೂಡ ಹೋಗ್ಲವ್ರೆ. ನಾನೇನು ವಿಶೇಷ ಅವಸ್ಥೆಯನ್ನೇನು ಮಾಡಲ್ಲ. ಆದ್ರೂ ಸೀತಮ್ಮಂಗೆ ಅಷ್ಟೊಂದು ಕೋಪ ಬರುತ್ತೆ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ. ಅವರು ನನ್ನ ಹಾಗೆ ಈ ಮನೆಗೆ ಆಶ್ರಯಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಅವ್ರ ಜೋರ್ ನೋಡಿ ಅವರೇ ಈ ಮನೆ ಯಜಮಾನಿ, ನೀವೆಲ್ರೂ ಅವ್ರಿಗೆ ಹೆದರುತ್ತೀರಾ ಅಂತ ತಿಳಿತು. ಇನ್ ಮುಂದೆ ನಿಮ್ಗಿಂತ ಅವ್ರನ್ನೇ ಕೇಳಿ ಅಡ್ಗೆ ಮಾಡೋದು ನನಗ್ ಕ್ಷೇಮ. ಈಗ ರಾಗಿ ಮಜ್ಜಿಗೆ ಮಾಡಿದೀನಿ. ಇದನ್ ನೋಡಿ ಇನ್ನೇನ್ ವರಾತ ತೆಗಿತಾರೋ ಸೀತಕ್ಕ. ಹಾಗೆಲ್ಲ ಏನಿಲ್ಲ ರಾಧಕ್ಕ.
ಅವ್ರಿಗೆ ಸ್ವಲ್ಪ ಕೋಪ ಜಾಸ್ತಿ, ಮುಂಗೋಪ. ಆದ್ರೆ ಮನ್ಸು ಬೆಣ್ಣೆ ಅಂತೆ, ತುಂಬಾ ಒಳ್ಳೆಯವರು. ಸರಿ ರಾಧಕ್ಕ, ನೀವು ಹೋಗ್ಕೊಟ್ ಬನ್ನಿ. ಕಮಲ, ನನ್ನ ಒಬ್ಳಿಗೆ ಹೋಗೋಕ್ ಭಯ. ಇಬ್ರು ಒಟ್ಟಿಗೆ ಹೋಗೋಣವಾ? ತಟ್ಟೆಲಿ ಇಟ್ಕೊಂಡ್ಬರ್ತೀನಿ. ಸಾಕ್ಷಾತ್ ಸೀತಾರಾಮನ್ ಥರ ಕಾಣ್ತಾ ಇದ್ದೀರಾ.